ಹಾಯ್ ಎಲ್ಲರಿಗೂ ನಮಸ್ತೆ. ಭಾರತೀಸ್ ಫುಡ್ ಚಾನಲ್‌ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಮಧ್ಯಾಹ್ನದ ಊಟಕ್ಕೆ ಮತ್ತು ಬಾಕ್ಸಿಗೆ ಹೆಲ್ದಿ ಮತ್ತು ಟೇಸ್ಟಿಯಾಗಿರುವ ಜೋಳದ ಹಿಟ್ಟಿನ ಮಸಾಲ ದೋಸೆ, ಅದರ ಜೊತೆಗೆ ಹುರುಳಿಕಾಳಿನ ಪಲ್ಯ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನನ್ನ ಚಾನಲ್‌ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮೊದಲಿಗೆ ಇಲ್ಲಿ ನಾನು ಮಿಕ್ಸಿಂಗ್ ಜಾರ್‌ಗೆ 1 ಹಿಡಿಯಷ್ಟು ಕೊತ್ತಂಬರಿ, 6 ಹಸಿಮೆಣಸಿನಕಾಯಿ, 10 ರಿಂದ 12 ಬೆಳ್ಳುಳ್ಳಿ ಹೆಸರು, 5-6 ಚಮಚ ನೀರು ಹಾಕಿ ಸಣ್ಣದಾಗಿ ರುಬ್ಕೋಬೇಕು. ಇವಾಗ ಈ ಮಸಾಲ ರೆಡಿಯಾಗಿದೆ. ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಬಿಡಿ. ಈ ಕಡೆ ಒಂದು ದೊಡ್ಡ ಬೌಲ್‌ಗೆ 1 ಕಪ್ ಆಗುವಷ್ಟು ಜೋಳದ ಹಿಟ್ಟು, ಹಾಗೆ 2 ಚಿಟಿಕೆ ಉಪ್ಪು ಹಾಕಿ ಮೊದಲು ಹಾಗೆ ಡ್ರೈ ಮಿಕ್ಸ್ ಮಾಡಿ, ನಂತರ ಇದಕ್ಕೆ ಹಂತ ಹಂತವಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಬೇಕು. ಟೋಟಲ್ ಆಗಿ 2 ಕಪ್ ನೀರು ಹಾಕೊತಾ ಇದ್ದೀನಿ. ಗಂಟು ಇರಲಾರದ ಹಾಗೆ ಕಲಸ್ಕೋಬೇಕು. ಇವಾಗ ಇದಕ್ಕೆ ಮಸಾಲ ಪೇಸ್ಟ್ ಹಾಕಿ ಮಿಕ್ಸ್ ಮಾಡಿ, ಹಾಗೆ ಇದಕ್ಕೆ ಮಸಾಲ ನೀರು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಈ ಥರ ಇರಲಿ. ತುಂಬ ನೀರು ಥರ ಮಾಡ್ಕೊಳ್ಳೋದೇನು ಬೇಡ. ನೀರು ಥರ ಏನಾದರೂ ಆಗಿದ್ರೆ ಇನ್ನೂ ಸ್ವಲ್ಪ ಜೋಳದ ಹಿಟ್ಟು ಹಾಕ್ಕೊಂಡು ಕಲಿಸ್ಕೋಬಹುದು. ಇವಾಗ ಇದು ರೆಡಿ ಆಗಿದೆ. ಮುಚ್ಚಳ ಮುಚ್ಚಿ 15 ನಿಮಿಷ ಬಿಡಬೇಕು. ಈಗ ಈ ಕಡೆ ಪಲ್ಯ ಮಾಡಲಿಕ್ಕೆ ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಟಿದ್ದೀನಿ. ಪ್ಯಾನ್ ಸ್ವಲ್ಪ ಬಿಸಿ ಆದಮೇಲೆ 4 ಚಮಚ ಎಣ್ಣೆ ಹಾಕಿ, ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ 1 ಚಮಚ ಜೀರಿಗೆ, ಹಾಗೆ 10 ಜಜ್ಜಿಕೊಂಡಿದ್ದ ಬೆಳ್ಳುಳ್ಳಿ ಹೆಸರು. ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಫ್ರೈ ಮಾಡಬೇಕು. ಇವಾಗ ಇದಕ್ಕೆ 1/4 ಚಮಚ ಅರಿಶಿಣ, 1 ಚಮಚ ಖಾರದ ಪುಡಿ ಹಾಕಿ, ಅರ್ಧ ಚಮಚ ಉಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ. ಇವಾಗ ಇದಕ್ಕೆ 1 ಗ್ಲಾಸ್ ನೀರು ಹಾಕಿ 1 ಕುದಿ ಬರೋವರೆಗೂ ಕುದಿಸ್ಬೇಕು. 1 ಕುದಿ ಬಂದಮೇಲೆ ರಾತ್ರಿ ನೆನೆಸಿರುವ 150 ಗ್ರಾಂ ಹುರುಳಿಕಾಳು ಹಾಕ್ತಾ ಇದ್ದೀನಿ. ಹುರುಳಿಕಾಳು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಮೊದಲು 10 ನಿಮಿಷ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಮುಚ್ಚಳ ಮುಚ್ಚಿ ಕುದಿಲಿಕ್ಕೆ ಬಿಡಬೇಕು. ನಂತರ ಓಪನ್ ಮಾಡಿ 2 ಮೀಡಿಯಂ ಸೈಜಿನ ಟೊಮೊಟೊ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಈಗ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇನ್ನೂ 5 ನಿಮಿಷ ಕುದಿಸ್ಲಿಕ್ಕೆ ಬಿಡಬೇಕು. ಇವಾಗ ಇದು ರೆಡಿ ಆಗಿದೆ. ಸ್ಟವ್ ಆಫ್ ಮಾಡಿ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿದರೆ ಹುರುಳಿಕಾಳಿನ ಪಲ್ಯ ರೆಡಿ. ಈ ಹುರುಳಿಕಾಳಿನಲ್ಲಿ ಕ್ಯಾಲ್ಸಿಯಂ, ಪ್ರೋಟೀನ್, ಫೈಬರ್, ಐರನ್ ತುಂಬಾನೇ ಜಾಸ್ತಿ ಆಗಿರುತ್ತೆ. ವಾರಕ್ಕೊಂದ್ಸಲ ನೀವು ಖಂಡಿತವಾಗೂ ಮಾಡ್ಕೊಂಡು ತಿನ್ನಬೇಕು. ಈ ಕಡೆ ಹಿಟ್ಟು ಕೂಡ ಮಸಾಲ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ 1 ಫುಲ್ಲು ಚಮಚ ತುಪ್ಪ ಹಾಕಿ ಮತ್ತೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಕಡೆ ದೋಸೆ ಹಾಕಲಿಕ್ಕೆ ಒಂದು ಪ್ಯಾನ್ ಇಟ್ಟಿದ್ದೀನಿ. ನೀವು ಚೆನ್ನಾಗಿ ಪಳಗಿರುವ ಹೆಂಚು ಅಥವಾ ನಾನ್ ಸ್ಟಿಕ್ ತವ ಇದ್ರೆ ಬಳಸಿದರೆ ಒಳ್ಳೆಯದು. ಪ್ಯಾನ್ ಸ್ವಲ್ಪ ಬಿಸಿ ಆದಮೇಲೆ ಎಲ್ಲ ಕಡೆ ಎಣ್ಣೆ ಸವರಿ 10 ಸೆಕೆಂಡ್ ಬಿಟ್ಟು ಇವಾಗ ಒಂದು ಟಿಶ್ಯೂ ಪೇಪರಿಂದ ಒರೆಸಿ, ಈಗ 1 ಚಮಚ ಆಗುವಷ್ಟು ಕಲಸಿರುವ ಹಿಟ್ಟು ನಿಧಾನಕ್ಕೆ ಹಾಕಿ ನಿಧಾನಕ್ಕೆ ಸ್ಪ್ರೆಡ್ ಮಾಡಿ ಸೈಡಿಗೆ ಸ್ವಲ್ಪ ಎಣ್ಣೆ ಸವರಿ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಮುಚ್ಚಳ ಮುಚ್ಚಿ 2 ನಿಮಿಷ ಹಾಗೆ ಬಿಡಿ. 2 ನಿಮಿಷದ ನಂತರ ಓಪನ್ ಮಾಡಿ ನಿಧಾನಕ್ಕೆ ಸೈಡಿನಿಂದ ಬಿಡಿಸಿ ಉಲ್ಟಾ ಮಾಡಿ ಹಾಕಿ. ನಿಮಗೇನಾದರೂ ಇನ್ನೂ ಹೆಂಚಿನ ಮೇಲಿಂದ ಏಳ್ತಾ ಇಲ್ಲ ಅಂತಂದರೆ ಇನ್ನೂ ಸ್ವಲ್ಪ ಹೊತ್ತು ಹಾಗೆ ಬಿಡಿ. ಹೀಗೆ ಉಲ್ಟಾ ಪಲ್ಟಾ ಮಾಡಿ ಚೆನ್ನಾಗಿ ಬೇಯಿಸಿ. ಈಗ ಇದು ರೆಡಿ ಆಗಿದೆ. ಇದೇ ಪ್ರಾಸೆಸ್ನಿಂದ ಮುಂದಿನ ಜೋಳದ ಹಿಟ್ಟಿನ ದೋಸೆ ಕೂಡ ಮಾಡ್ಕೋಬೇಕು. ದೋಸೆದ ಹಿಟ್ಟು ತವಾದ ಮೇಲೆ ಹಾಕುವಾಗ ತವ ಜಾಸ್ತಿ ಬಿಸಿ ಇರದ ಹಾಗೆ ನೋಡ್ಕೊಳ್ಳಿ. ಈಗ ಬಿಸಿ ಬಿಸಿಯಾದ ಜೋಳದ ಹಿಟ್ಟಿನ ಮಸಾಲ ದೋಸೆ ರೆಡಿಯಾಗಿದೆ. ತುಂಬಾನೇ ಸಾಫ್ಟ್ ಆಗಿ ಬಂದಿದ್ದಾವೆ. ನೀವು ನೋಡ್ತಿರ್ಬೋದು. ನಿಮಗೆ ಜೋಳದ ರೊಟ್ಟಿ ಬಡಿಲಿಕ್ಕೆ ಬರಲಿಲ್ಲ ಅಂತಂದ್ರೆ ಈ ಥರ ಮಾಡಿಕೊಂಡು ತಿನ್ನಬಹುದು. ತುಂಬಾನೇ ಹೆಲ್ದಿ ಆಗಿರುವ ಲಂಚ್ ಇದು. ರಾತ್ರಿ ಊಟಕ್ಕೆ ಕೂಡ ಈ ರೀತಿ ಮಾಡಿಕೊಂಡು ತಿನ್ಬಹುದು. ಹಾಗೆ ಮಧ್ಯಾಹ್ನದ ಲಂಚ್ ಬಾಕ್ಸ್ಗೂ ಕಟ್ಟಬಹುದು. ಇದರ ಜೊತೆಗೆ ಮೊಸರು, ನಿಮಗೆ ಇಷ್ಟವಾದ ಸಲಾಡ್ ಜೊತೆ ತಿಂದರೆ ಇನ್ನೂ ರುಚಿ ಜಾಸ್ತಿ ಆಗುತ್ತೆ. ನೀವು ಈ ರೆಸಿಪಿ ಟ್ರೈ ಮಾಡಿ, ಹಾಗೆ ನನಗೊಂದು ಕಮೆಂಟ್ ಮಾಡಿ ತಿಳಿಸಿ. ಓಕೆ ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಹಾಗೆ ಒಂದು ಲೈಕ್, ಶೇರ್ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮುಂದೆ ಇನ್ನಷ್ಟು ಹೊಸ ಅಡುಗೆಯೊಂದಿಗೆ ಸಿಗೋಣ. ಸದಾಕಾಲ ಟೇಕ್ ಕೇರ್ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾನೇ ಧನ್ಯವಾದಗಳು.